ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 7ನೇ ತರಗತಿಯ ಗಣಿತ. ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಅಂತೇಳಿ ನೀವು ಪಾಠ ಇದೆಯಲ್ಲ, ಈ ಪಾಠಕ್ಕೆ ಸಂಬಂಧಿಸಿದಂಥ ಇದರಲ್ಲಿ ಪುಟ ಸಂಖ್ಯೆ 21ರಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ಇಲ್ಲಿ 11ರಿಂದ 14 ಪ್ರಶ್ನೆಗಳನ್ನು ನಾನು ಏನು ಮಾಡ್ತೀನಪ್ಪ ಅಂತಂದಾಗ ಡಿಸ್ಕಸ್ನ ಮಾಡ್ಕೊತ ಬರ್ತಿರ್ತೀನಿ. ಈಗಾಗಲೇ ಹಿಂದಿನ ಎಲ್ಲ ಪಾಠಗಳ ಪ್ರಶ್ನೆಗಳನ್ನು ಏನು ಮಾಡಿದ್ದೀನಪ್ಪ ಅಂದಾಗ ಡಿಸ್ಕಸ್ ಮಾಡಿದ್ದೀನಿ. ಎಲ್ಲವೂ ಪ್ಲೇಲಿಸ್ಟ್ ಒಳಗಡೆ ತಮಗೆ ಸೀರಿಯಲ್ ಆಗಿ ಸಿಗ್ಬೇಕಪ್ಪ ಅಂದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣವೇ ನಾವು ಮಾಡುವಂಥ ಎಲ್ಲ ಪ್ರಶ್ನೆಗಳು ನಿಮ್ಗೆ ನೇರವಾಗಿಯೇ ಸಿಗ್ತವೆ. ಇಲ್ಲಿ 11ನೇ ಪ್ರಶ್ನೆ ಯಾವ ಥರ ಇದೆಯಪ್ಪ ಅಂತ ನೋಡ್ಕೊತ ಬಂದಾಗ, ಏಕತಾ ಪ್ರತಿಮೆಗೆ ಹೊಂದುವಷ್ಟು ಎತ್ತರವನ್ನು ಪಡೆಯಲು ಎಷ್ಟು ನಾಣ್ಯಗಳನ್ನು ಒಂದರ ಮೇಲೊಂದು ಪೇರಿಸಬೇಕು ಎಂಬುದನ್ನು ಕಂಡುಹಿಡಿಯಿರಿ. ಪ್ರತಿ ನಾಣ್ಯ 1 mm ದಪ್ಪ ಇದೆ ಎಂದು ಭಾವಿಸಿ ಅಂತ ಕ್ವಶನ್ಸ್ನ ಕೊಟ್ಟಾರೆ. ಹಾಗಾದರೆ ಇದನ್ನು ಎಕ್ಸಸೈಸ್ನಲ್ಲಿ ಈ ಥರ ಬರ್ಕೋಬೇಕು ನೀವು. ಏಕತಾ ಪ್ರತಿಮೆ ಎತ್ತರ ಎಷ್ಟಿದೆ? ಟೋಟಲ್ ಆಗಿ 180 ಏನು ಕೊಟ್ಟಿದ್ದಾರಪ್ಪ ಅಂತಂದಾಗ ಮೀಟ್ರದಲ್ಲಿ ಕೊಟ್ಟಿದ್ದಾರೆ. ಹೌದಾ? ಏಕತಾ ಪ್ರತಿಮೆ ಅದು 180 ಅಂದಾಜು ನಾವು ಬರ್ಕೋಬೇಕು. ಯಾಕಪ್ಪ ಅಂತಂದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಏಕತಾ ಪ್ರತಿಮೆ ಅಂತ ಕರಿತೇವೆ. ಇದು 180 ಮೀಟರ್. ಒಂದು ನಾಣ್ಯ ದಪ್ಪ ಎಷ್ಟು ಕೊಟ್ಟಿದ್ದಾರೆ? 1 mm ದಪ್ಪ ಅಂತ, 1 ಮಿಲಿಮೀಟರ್ ದಪ್ಪ ಇದೆ ಅಂತ ಕೊಟ್ಟಿದ್ದಾರೆ. ಇನ್ನು 10 ಮಿಲಿಮೀಟರ್ ಅಂದರೆ 1 ಸೆಂಟಿಮೀಟರ್. 1 ಮೀಟರ್ ಅಪ್ಪ ಅಂದಾಗ 100 ಸೆಂಟಿಮೀಟರ್ ಅಂತ ಕರಿತೇವೆ. ಹಾಗಾದರೆ 100 × 10 ಮಾಡಿದಾಗ 1000 ಮಿಲಿಮೀಟರ್ ಆಗ್ತದೆ. ಅದು 1000 mm ದಪ್ಪ ಆಗ್ತದೆ ಒಂದು ಕಾಯಿನು. ಹೌದಾ? ಹಾಗಾದರೆ 1 ಮೀಟರ್ಗೆ 1000 mm ಅಂದರೆ 1000 ನಾಣ್ಯಗಳನ್ನು ಒಂದರ ಮೇಲೊಂದು ಪೇರಿಸಬೇಕು. 1000 ನಾಣ್ಯಗಳನ್ನು ನಾವು ಒಂದರ ಮೇಲೊಂದು ಹಾಕಬೇಕು. ಹಾಗಾದರೆ 180 ಮೀಟರ್ಗೆ ಎಷ್ಟಾಗ್ತದೆ ನೋಡ್ರಿ. ಇದು 180 ಮೀಟರ್ ಇಂಟು 1000 ಮಾಡಿದಾಗ ಇದು 18,000 ಆಗಿದೆ. ಇನ್ನೊಂದು ಜೀರೋನ ಎಡಿಷನ್ನ ಮಾಡ್ಬೇಕು ಇಲ್ಲಿ. 1,80,000 ನಾಣ್ಯಗಳನ್ನು ಒಂದರ ಮೇಲೊಂದು ಪೇರಿಸಬೇಕಾಗ್ತದೆ. ಯಾಕಂದ್ರೆ 1000 ಇಂಟು ಎಷ್ಟಪ್ಪ 180 ಮಾಡ್ಬೇಕು. 180 ಒಂದೇ 180 ಆಗ್ತದೆ. ಇಲ್ಲಿ 3 ಸೊನ್ನೆ ಅದಾವಲ್ಲ, ಆ 3 ಸೊನ್ನೆನ ಇಲ್ಲಿ ಕೊಟ್ಬಿಟ್ರೆ 1,80,000 ನಾಣ್ಯಗಳು ಏನಾಗ್ತಾವಪ್ಪ ಅಂತಂದಾಗ ನಾವು ಒಂದರ ಮೇಲೆ ಒಂದು ಪೇರಿಸಬೇಕು ಅಂತೇಳಿ ನೀವು 11ನೇ ಪ್ರಶ್ನೆಗೆ ಆನ್ಸರ್ನ ಬರೀರಿ. ಇನ್ನು ಪ್ರಶ್ನೆ ಸಂಖ್ಯೆ 12 ಯಾವ ಥರ ಇದೆಯಪ್ಪ ಅಂತ ನೋಡ್ಕೊತ ಬಂದಾಗ, ಕಂದು ತಲೆಯುಳ್ಳ ಕಡಲು ಕೋಳಿಗಳು ಸರಿಸುಮಾರು 7 ಅಡಿ ಅಗಲದ ರೆಕ್ಕೆಗಳನ್ನು ಹೊಂದಿರುತ್ತವೆ. ಅವುಗಳು ಹಲವಾರು ಸಮುದ್ರಗಳಿಗೆ ವಲಸೆ ಹೋಗ್ತವೆ. ಕಡಲು ಕೋಳಿಗಳು ಒಂದು ದಿನಕ್ಕೆ ಸುಮಾರು 900ರಿಂದ 1000 ಕಿಲೋಮೀಟರ್ ಚಲಿಸಬಲ್ಲವು. ಇದುವರೆಗೆ ದಾಖಲಾಗಿರುವಂತೆ ಅವು ಚಲಿಸಿರುವಂಥ ಒಂದು ಟ್ರಿಪ್ ಸುಮಾರು 12,000 ಕಿಲೋಮೀಟರ್. ಪೆಸಿಫಿಕ್ ಸಮುದ್ರವನ್ನು ದಾಟಲು ಅವುಗಳು ಸರಿಸುಮಾರು ಅಂತ ಎಷ್ಟು ಟ್ರಿಪ್ಗಳನ್ನು ಮಾಡಬೇಕಾಗ್ತದೆ ಅಂತ ಪ್ರಶ್ನೆ ಇದೆ. ಹೀಗಾಗಿ ನಾವು ಇದನ್ನು ಎಕ್ಸಸೈಸ್ನಲ್ಲಿ ಈ ಥರ ಸ್ಟೇಟ್ಮೆಂಟ್ ರಿಲೇಟೆಡ್ ಬರ್ಕೊತಾ ಹೋಗಬೇಕು. ಪೆಸಿಫಿಕ್ ಸಮುದ್ರವು ಸರಿಸುಮಾರು 12,000 ಕಿಲೋಮೀಟರ್ ಇದೆ ಅಂತ ಹೇಳಿದ್ದಾರೆ. ಹೀಗಾಗಿ ಕಡಲು ಕೋಳಿಗಳು ಸಮುದ್ರವನ್ನು ದಾಟಲು ಒಂದು ಟ್ರಿಪ್ ಸಾಕು. ಕಡಲು ಕೋಳಿಗಳು ಒಂದು ದಿನಕ್ಕೆ ಚಲಿಸುವ ಕನಿಷ್ಠ ದೂರ ಎಷ್ಟಪ್ಪ ಅಂದಾಗ 900 ಹೋಗ್ತಾವತ್ತ. ಗರಿಷ್ಠ ಅಪ್ಪ ಅಂತ ನೋಡಿದಾಗ 1000 ಹೋಗ್ತವೆ. ಎಷ್ಟು? 1000 ಕಿಲೋಮೀಟ್ರ್ ಹೋಗ್ತವೆ. ಹಾಗಾದರೆ 900 ಕಿಲೋಮೀಟರ್ ಒಂದು ದಿನದಂತೆ ಪರ್ ದಿನದಂತೆ ಸಮುದ್ರ ದಾಟಲು ಬೇಕಾಗುವ ದಿನಗಳು ಅಂತೇಳಿ ಬರ್ಕೊಂಡು, ಪೆಸಿಫಿಕ್ ಸಮುದ್ರದ ದೂರ ಡಿವೈಡೆಡ್ ಬೈ ಒಂದು ದಿನದ ಚಲಿಸುವಿಕೆ. ಟೋಟಲ್ ಪೆಸಿಫಿಕ್ ಸಮುದ್ರದ ದೂರ ಎಷ್ಟಿದೆ? 12,000 ಇದೆ. ಡಿವೈಡೆಡ್ ಬೈ 900 ನಾವು ಇದನ್ನು ಭಾಗಾಕಾರ ಮಾಡಿದಾಗ ಎಷ್ಟು ಬರ್ತದಪ್ಪ ಅಂತ ನೋಡಿದಾಗ 13.33 ಡೇಸ್ ಬರ್ತದೆ. ಇನ್ನು ಕಡಲು ಕೋಳಿಗಳು ಒಂದು ದಿನಕ್ಕೆ ಚಲಿಸುವ ಗರಿಷ್ಠ ದೂರ ಎಷ್ಟು ಹೋಗ್ತದೆ? 1000 ಕಿಲೋಮೀಟರ್ ಹೋಗ್ತದೆ. 1000 ಕಿಲೋಮೀಟರ್ ಪರ್ ದಿನದಂತೆ ಸಮುದ್ರ ದಾಟಲು ಬೇಕಾಗುವ ದಿನಗಳು. ಪೆಸಿಫಿಕ್ ಸಮುದ್ರದ ದೂರ ಎಷ್ಟಿದೆ? 12,000 ಕಿಲೋಮೀಟರ್ ಇದೆ. ಒಂದು ದಿನದ ಚಲಿಸುವಿಕೆ ಎಷ್ಟಾಗ್ತದೆ? 1000 ಆಗ್ತದೆ. ಹೀಗಾಗಿ ಪೆಸಿಫಿಕ್ ಸಮುದ್ರ ದಾಟಲು ಈ 12,000ಕ್ಕೆ 1000 ಭಾಗಿಸಿದಾಗ 12 ಬರ್ತದೆ. ಹಾಗಾದರೆ ಪೆಸಿಫಿಕ್ ಸಮುದ್ರ ದಾಟಲು 12ರಿಂದ 13.33 ದಿನಗಳು ಅಂದರೆ ಅಂದಾಜು ನಮ್ಗೆ ಬೇಕಾಗ್ತದೆ ಅಂತೇಳಿ ನೀವು ಬರಿಬೇಕಾಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 13 ಏನಾಗ್ತದೆಪ್ಪ ಅಂತ ನೋಡಿದಾಗ, ಬಾಲವುಳ್ಳ ಗಾಡ್ವಿಟ್ ಹಕ್ಕಿಯು ನಿರಂತರವಾಗಿ ಅತಿ ದೂರವನ್ನು ಕ್ರಮಿಸಿದ ದಾಖಲೆಯನ್ನು ಹೊಂದಿದೆ. ಅದು ಅಲಸ್ಕಾದಿಂದ ಆಸ್ಟ್ರೇಲಿಯಾವರೆಗೆ ಎಲ್ಲಿಯೂ ನಿಲ್ಲದೆ 13,560 ಕಿಲೋಮೀಟರ್ ಕ್ರಮಿಸಿದೆ. ಅದರ ಪ್ರಯಾಣ 13ನೇ ಅಕ್ಟೋಬರ್ 2022ರಂದು ಆರಂಭವಾಗಿ ಸುಮಾರು 11 ದಿನಗಳವರೆಗೆ ಮುಂದುವರೆದಿದೆ. ಅದು ಪ್ರತಿದಿನ ಕ್ರಮಿಸಿದ ಅಂದಾಜು ದೂರವನ್ನು ಕಂಡುಹಿಡಿಯಿರಿ. ಪ್ರತಿ ಗಂಟೆ ಮತ್ತು ಕ್ರಮಿಸಿದ ಅಂದಾಜುವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ನ ಕೊಟ್ಟಾರೆ. ಹೌದಾ? ಬಾಲವುಳ್ಳ ಗಾಡ್ವಿಟ್ ಹಕ್ಕಿಯು ಕ್ರಮಿಸಿದ ದೂರ 13,560 ಕಿಲೋಮೀಟರ್. ಅದು ಪ್ರಯಾಣಿಸಿದ ದಿನಗಳು ಎಷ್ಟಪ್ಪ ಅಂದ್ರೆ 11 ದಿನಗಳನ್ನು ಹೋಗಿದೆ ಅಂತ ಹೇಳ್ತಾರೆ. ಪ್ರತಿದಿನ ಕ್ರಮಿಸಿದ ಅಂದಾಜು ದೂರ 13,560 ಡಿವೈಡೆಡ್ ಬೈ 11ರಲ್ಲೇ ನಾವು ಡಿವೈಡೆಡ್ ಬೈ ಮಾಡಿದಾಗ ಇದು ಎಷ್ಟು ಬರ್ತದಪ್ಪ ಅಂತಂದಾಗ 1232.72 ಕಿಲೋಮೀಟರ್ ಬರ್ತದೆ. ಇನ್ನು ಪ್ರತಿ ಗಂಟೆ ಕ್ರಮಿಸಿದ ದೂರ ಅಂತ ಬಂದಾಗ ಒಂದು ಗಂಟೆ ಅಂದಾಗ 24ರಲ್ಲೇ ನೀವು ಭಾಗಿಸ್ಕೊಂಡ್ಬಿಡ್ಬೇಕು ಅಷ್ಟೇ. ಈ ಬಂದಂಥ ಆನ್ಸರ್ಗೆ 1232
32.72ಕ್ಕೆ ಈಗ ಒಂದು ದಿನಕ್ಕೆ ಅಂತ ಕ್ವಶನ್ಸ್ನ ಕೇಳ್ಯಾರ, ಅಂದ್ರೆ ಪ್ರತಿ ಗಂಟೆಗೆ ನಮ್ಗೆ ಸಿಕ್ಬಿಡ್ತದೆ. ಹಾಗಾದರೆ 51.36 ಕಿಲೋಮೀಟರ್ ಏನಾಗ್ತದಪ್ಪ ಅಂತಂದಾಗ ಚಲಿಸ್ತದೆ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 14 ಯಾವ ಥರ ಇದೆ ಅಂತೇಳಿ ನೋಡ್ಕೊತ ಬರೋಮ್ರಿ. ಪ್ರಶ್ನೆ ಸಂಖ್ಯೆ 14, ಬಾರ್ಡ್ ಹದ್ದುಗಳು ಭೂಮಿಯ ಮೇಲ್ಭಾಗದಲ್ಲಿ 4500ರಿಂದ 6000 ಮೀಟರ್ ಎತ್ತರದವರೆಗೆ ಹಾರಲು ಪ್ರಸಿದ್ಧವಾಗಿವೆ. ಮೌಂಟ್ ಎವರೆಸ್ಟ್ ಶಿಖರವು ಸುಮಾರು 8850 ಮೀಟರ್ ಎತ್ತರವಿದೆ. ವಿಮಾನಗಳು 10,000ದಿಂದ 12,000 ಮೀಟರ್ ಎತ್ತರದವರೆಗೆ ಹಾರಲು ಸೋಮುವಿನ ಕಟ್ಟಡಕ್ಕೆ ಹೋಲಿಸಿದಂತೆ ಈ ಎತ್ತರಗಳು ಎಷ್ಟು ಪಟ್ಟು ದೊಡ್ಡವು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ನಿಮ್ಮ ಫಸ್ಟ್ನೇ ಪೇಜ್ನಲ್ಲಿ ಅಲ್ಲಿ ಸೋಮುವಿನ ಕಟ್ಟಡದ ಒಂದು ಚಿತ್ರ ಕೊಟ್ಟಿದ್ರು. ಆ ಕಟ್ಟಡ ಸುಮಾರು 44 ಮೀಟರ್ ಎತ್ತರ ಇತ್ತು, ಬಟ್ ನಾವು ಅದನ್ನು ಅಂದಾಜು ಅಂತ ಮಾಡ್ಕೊಂಡಾಗ 40 ಮೀಟರ್ ಅಂತೇಳಿ ಬರ್ಕೋಬೇಕು. ಬಾರ್ಡ್ ಹದ್ದುಗಳು ಹಾರುವ ಕನಿಷ್ಠ ಎತ್ತರಕ್ಕೂ ಸೋಮುವಿನ ಕಟ್ಟಡಕ್ಕೂ ಹೋಲಿಕೆಗಳನ್ನು ಮಾಡಿದಾಗ ಬಾರ್ಡ್ ಹಕ್ಕಿಗಳು ಮೇಲ್ಭಾಗದಲ್ಲಿ ಎಷ್ಟಪ್ಪ ಅಂದ್ರೆ 4500 ಮೀಟರ್ ಕನಿಷ್ಠ ಹಾರ್ತಾ ಹೋಗ್ತಾ, 6000 ಮೀಟರ್ ಗರಿಷ್ಠ ಹಾರ್ತಾ ಹೋಗ್ತಾ. ಹಾಗಾದರೆ 4500 ಡಿವೈಡೆಡ್ ಬೈ 40 ಮಾಡಿದಾಗ 112.5 ಮೀಟರ್ ಇದು ಕನಿಷ್ಠ ಎತ್ತರ. ಇನ್ನು ಗರಿಷ್ಠ ಎತ್ತರಪ್ಪ ಅಂತಂದಾಗ 6000ಕ್ಕೆ 40 ಭಾಗಿಸಿದಾಗ 150 ಮೀಟರ್ ಬರ್ತದೆ. ಈ ಥರ ನೀವು ಬರ್ಕೋತ ಹೋಗ್ಬೇಕು. ಹಾಗಾದರೆ ಹಾರುವ ಹಕ್ಕಿಯು ಬಾಲ್ಡ್ ಹಕ್ಕಿಯು ಹಾರುವುದು ಕನಿಷ್ಠ ಮತ್ತು ಗರಿಷ್ಠ ಎತ್ತರಕ್ಕೂ ಸೋಮುವಿನ ಕಟ್ಟಡಕ್ಕೂ ಇರುವ ಹೋಲಿಕೆ 150 ಮೀಟರ್ ಅಂತೇಳಿ ಬರೀರಿ. ಕನಿಷ್ಠ ಎತ್ತರ ಇದು ಗರಿಷ್ಠ ಎತ್ತರ ಅಂದರೆ ಸೋಮುವಿನ ಕಟ್ಟಡದ ಎತ್ತರಕ್ಕಿಂತ 112.5ರಿಂದ 150 ಪಟ್ಟು ಎತ್ತರಕ್ಕೆ ಅವು ಹಾರಬಲ್ಲವು. ಇನ್ನು ಅದರ ಒಳಗಡೆ ಮೌಂಟ್ ಎವರೆಸ್ಟ್ ಇತ್ತು. ಮೌಂಟ್ ಎವರೆಸ್ಟ್ನ ಎತ್ತರ ಎಷ್ಟಿದೆ? 8848.86 ಮೀಟರ್ ಇದೆ. ನಾನು 8850 ಸರಿ ಸುಮಾರು ಅಂದಾಜು ತಗೋತೀನಿ, ಡಿವೈಡೆಡ್ ಬೈ 40. ಆ ಕಟ್ಟಡದ ಎತ್ತರ 40 ಮೀಟರ್ ಇದೆ. 1010 ತೆಗೆದಾಗ 221.25 ಮೀಟರ್ ಬರ್ತದೆ. ಮೌಂಟ್ ಎವರೆಸ್ಟ್ ಪರ್ವತವು ಸೋಮುವಿನ ಕಟ್ಟಡಕ್ಕಿಂತ 221.25 ಪಟ್ಟು ಏನಪ್ಪ ಅಂದ್ರೆ ಎತ್ತರವಿದೆ ಅಂತೇಳಿ ನಾವು ಬರಿಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದಾಗ ಇನ್ನೊಂದು ವಿಮಾನದ ಒಂದು ಕೊಟ್ಟಿದ್ದಾರೆ. ವಿಮಾನದ ಕನಿಷ್ಠ ಎತ್ತರ 10,000 ಕೊಟ್ಟಾರ, ಗರಿಷ್ಠ 12,000 ಕೊಟ್ಟಾರ. ಹಾಗಾದರೆ ವಿಮಾನ ಹಾರುವ ಎತ್ತರ 10,000ದಿಂದ 12,000 ಅದು 12,800 ಅಂತ ಬರುತ್ತೇನೆ. ಕನಿಷ್ಠ ಅಂದಾಜು ಎಷ್ಟಪ್ಪ ಅಂತಂದಾಗ 10,000 ಇದೆ. ಅದನ್ನು ನಾವು ಭಾಗಾಕಾರ ಮಾಡಿದಾಗ 250 ಬರ್ತದೆ. ಗರಿಷ್ಠ ಅಂದಾಜು ಎಷ್ಟಪ್ಪ ಅಂತಂದಾಗ 12,800 ಇದೆ. ಅದನ್ನು ನಾವು ಭಾಗಿಸಿದಾಗ 320 ಬರ್ತದೆ. ನೆಕ್ಸ್ಟ್ ಹಾಗಾದರೆ ಆದ್ದರಿಂದ ವಿಮಾನವು ಸೋಮುವಿನ ಕಟ್ಟಡಕ್ಕಿಂತ ಸುಮಾರು 250ರಿಂದ 300 ಪಟ್ಟು ಹೆಚ್ಚು ಏನಾಗ್ತದಪ್ಪ ಅಂದರೆ ಎತ್ತರದಲ್ಲಿ ಹಾರುತ್ತದೆ ಅಂತೇಳಿ ನೀವು ಇದನ್ನು ಬರೀರಿ. ಓಕೆ, ಅಥವಾ ಇದು 12,000 ಇತ್ತಪ್ಪ ಅಂತಕ್ಕೋ, 12,000 ಇದೆ ಅಂತಂದ್ರೆ 12,000ನೇ ಇತ್ತಂದರೆ ಇದು 40ರಿಂದ ಭಾಗಿಸಿದಾಗ 1 0 1 0 4 1 4 4 3 12 ಇದು 300 ಆಗ್ತದೆ. ಹೌದಾ? ಅವಾಗ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೇಕಾಗ್ತದೆ. ಆದ್ದರಿಂದ ವಿಮಾನವು ಸೋಮುವಿನ ಕಟ್ಟಡಕ್ಕಿಂತ ಸುಮಾರು 250ರಿಂದ 300 ಪಟ್ಟು ಹೆಚ್ಚು ಎತ್ತರದಲ್ಲಿ ಹಾರುತ್ತದೆ ಅಂತೇಳಿ ಕೂಡ ಬರೀರಿ. ಓಕೆ, ಈ ಥರ ಪ್ರಶ್ನೆಗಳು ಇದು ಇಲ್ಲಿಗೆ ಈ ಪಾಠ ಕಂಪ್ಲೀಟ್ ಆಗ್ತದೆ. ಇನ್ನು ನೆಕ್ಸ್ಟ್ ಪಾಠ ನಿಮಗೆ ಏನಿದೆಯಪ್ಪ ಅಂತಂದಾಗ ಆ ನೆಕ್ಸ್ಟ್ ಪಾಠದ ಅಭ್ಯಾಸ ಪ್ರಶ್ನೆಗಳು ಎಲ್ಲವೂ ಕೂಡ ಏನು ಮಾಡ್ತೀನಪ್ಪ ಅಂತಂದಾಗ ಗಣಿತದ ಉಕ್ತಿಗಳಂತಿದ್ದಾವಲ್ಲ ಅದನ್ನು ಎಲ್ಲವೂ ಏನು ಮಾಡ್ತೀನಪ್ಪ ಅಂದಾಗ ನೀಟಾಗಿ ಇನ್ನೊಂದು ವಿಡಿಯೋದಲ್ಲಿ ಏನು ಮಾಡ್ತೀನಪ್ಪ ಅಂತಂದಾಗ ಡಿಸ್ಕಸ್ನ ಮಾಡ್ಕೊತ ಬರೋಣ್ರಿ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಧನ್ಯವಾದಗಳು ರೀ.